ಮೋಹನ್ ವಿಶ್ವ ಅವರೇ, ಅವರಲ್ಲಿ ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ ಅವ್ರು ಹೇಳುತ್ತಾ ಇದ್ದಿದ್ದು ಮಕ್ಕಳಾಗಿರ್ಬೋದು, ಸಚಿವರ ಮಕ್ಕಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಗೆಲ್ಲೋರು ಕೊಡ್ತೀವಿ ನಾವು ಅಂತ ಹೇಳಿ. ಈಗ ನಿಮ್ಮಲ್ಲಿ ಏನು ಕತೆ ಈ ಬಾರಿ? ಅರುಣ್ ನೋಡಿ, ಕಾಂಗ್ರೆಸ್ ವಿಚಾರ ತಗೊಂಡ್ರೆ 28 ಕ್ಷೇತ್ರಗಳಲ್ಲಿ ಅವರಿಗೆ ಈವನ್ ಟುಡೇ ನಾನು ಚಾಲೆಂಜ್ ಮಾಡ್ತೀನಿ, ಸರಿಯಾದ ಕ್ಯಾಂಡಿಡೇಟ್ಗಳೇ ಇಲ್ಲ. ಅಲ್ಲ, ಅವ್ರು ಕುಟುಂಬದಲ್ಲಿರುವಂತವರು ಸ್ಪರ್ಧೆ ಮಾಡ್ತಾರ, ಬಿಜೆಪಿಯಲ್ಲಿರುವಂತ ನಾಯಕರುಗಳ ಕುಟುಂಬದಲ್ಲಿರೋ. ನೋಡಿ ಅರುಣ್, ಪ್ರಧಾನಮಂತ್ರಿಗಳು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣನೇ ಬೇರೆ, ರಾಜಕಾರಣದಲ್ಲಿ ಕುಟುಂಬನೇ ಬೇರೆ ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಒಂದು ಪಕ್ಷದ ಹಿಡಿತವನ್ನ ಒಂದು ಎಂಟೈರ್ ಕುಟುಂಬ ಹೊಂದಿರುತ್ತಲ್ಲ, ಅದು ಕುಟುಂಬ ರಾಜಕಾರಣ. ಆ ರೀತಿ ಹಲವಾರು ಪ್ರಾದೇಶಿಕ ಪಕ್ಷಗಳಿದಾವೆ, ಪ್ಲಸ್ ಕಾಂಗ್ರೆಸ್ ಅದೇ ಇವತ್ತಿನವರೆಗೂ ನಡ್ಸ್ಕೊಂಡ್ ಬಂದಿದೆ, ಇಷ್ಟು ವರ್ಷದಿಂದ ಆಯ್ತಲ್ಲ. ಸೊ ನಮ್ಮ ಪಕ್ಷದಲ್ಲಿ ಅದಕ್ಕೆ ಹೈಕಮಾಂಡ್ ಇದೆ, ಪಾರ್ಲಿಮೆಂಟ್ ಕಮಿಟಿ ಮೀಟಿಂಗ್ ಇದೆ, ಆಯ್ತಲ್ಲ. ಅವರು ಡಿಸೈಡ್ ಮಾಡ್ತಾರೆ, ಅವ್ರ ಕೆಪಾಸಿಟಿ ಬೇಸಿಸ್ ಮೇಲೆ, ಅವ್ರ ವಿನ್ನಬಿಲಿಟಿ ಬೇಸಿಸ್ ಮೇಲೆ ಹೇಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ನಮ್ಮ ಪಕ್ಷ ಯಾವತ್ತೂ ಅಷ್ಟೇ ಟಿಕೆಟ್ ತಪ್ಪುತ್ತಾ ಅಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ, ಏನ್ ಸ್ವಲ್ಪ ದಿವಸಕ್ಕೆ ಲಿಸ್ಟ್ ಬರುತ್ತಲ್ಲ, ತುಂಬಾ ದಿವಸ ಏನ್ ಇಲ್ವಲ್ಲ, ಆಯ್ತಲ್ಲ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾರಿಗೆ ಸಿಗುತ್ತೆ, ಯಾರಿಗೆ ಅದು ಗೊತ್ತೇ ಆಗುತ್ತೆ. ಅಲ್ಲ, ಅದು ನಾನು ಚರ್ಚೆ ಆಗಿರೋದು ಅಲ್ಲ, ಆಂತರಿಕವಾಗಿ ಚರ್ಚೆ ಆಗಿರೋದನ್ನ ಅಲ್ಲಿ ಪಾರ್ಲಿಮೆಂಟ್ ಕಮಿಟಿಲಿ ಮೀಟಿಂಗ್ ಆಗಿರೋದಲ್ಲಿ ನಿಮ್ಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ, ಅದು ಆಯ್ತಲ್ವಾ. ಅದು ನೀವು ಮೀಡಿಯಾದಲ್ಲಿ ಹೇಳ್ಬೋದು ಅಷ್ಟೇ, ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಹೇಳ್ಬಿಟ್ಟು, ಲಿಸ್ಟ್ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಸದಾನಂದ ಗೌಡರು ಸ್ವಯಂ ನಿವೃತ್ತಿ ತಗೊಂಡ್ರು ಕೂಡ ಅವ್ರದ್ದು ಹೆಸರು ಮತ್ತೆ ಚರ್ಚೆಗೆ ಬರ್ತಾ ಇದೆ, ಅವ್ರು ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಬರ್ತಾ ಇದೆ. ಅಂದ್ರೆ ನಿಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತೇಳಿ ಅವ್ರನ್ನೇ ನಿಲ್ಲಿಸಬೇಕು ಅಂತಾನೋ ಅನಿವಾರ್ಯತೆನೋ ಏನು? ಅಲ್ಲಲ್ಲ, ಪ್ರತಿಯೊಬ್ಬರದು ಅವರದ್ದೇ ಆದಂತ ಒಂದು ಒಪಿನಿಯನ್ ಇರುತ್ತೆ. ಸದಾನಂದ ಗೌಡರು ಆ ಕ್ಷಣದಲ್ಲಿ ಆ ಥರ ಯೋಚನೆ ಮಾಡಿರ್ಬೋದು, ಅದಾದ್ಮೇಲೆ ಕಾರ್ಯಕರ್ತರ ಒತ್ತಡದ ಮೇಲೆ ಹೌದು ನಿಂತ್ಕೊಬೇಕು ಅಂತ ಅನ್ಸಿರ್ಬೋದು. ಅದು ಅವ್ರ ಒಪಿನಿಯನ್, ಅದನ್ನ ನಾವೇನು ಅಲ್ಲಗಳೆಯಕ್ಕಾಗಲ್ಲ. ನೀವು ಅಷ್ಟೇ, ನಾವು ಅಷ್ಟೇ. ಆಗ್ಲೇ ಹೇಳ್ದಂಗೆ ನಾನಾಗ್ಲೇ ಹೇಳದ್ನಲ್ಲ, 28 ಕ್ಷೇತ್ರಗಳಲ್ಲಿ ಇವ್ರಿಗೆ ಫಸ್ಟ್ ಆಫ್ ಆಲ್ ಕ್ಯಾಂಡಿಡೇಟ್ಗಳೇ ಇಲ್ಲ. ಇವತ್ತು ನೋಡಿ, ಮಂಡ್ಯದಲ್ಲೇ ರವೀಂದ್ರ ಅವರು ಇವರ ಪಕ್ಷದ ಕಾರ್ಯದರ್ಶಿ ಆಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಯಾವ ರೀತಿ ಅಲಿಗೇಷನ್ ಮಾಡಿದ್ದಾರೆ, 100 ಕೋಟಿ ಹಣ ಈಸ್ಕೊಂಡು ಮಂಡ್ಯ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ ಇವ್ರದೇ ಪಕ್ಷದವ್ರು ಹೇಳಿದ್ದಾರೆ. ಇಲ್ಲ, ಆ ರೀತಿ ಹಣ ಕೊಟ್ಟು ಟಿಕೆಟ್ ತಗೊಂಡು ಫೈಟ್ ಮಾಡೋರು ಬರ್ಬೇಕಷ್ಟೇ ಕಾಂಗ್ರೆಸ್ಗೆ. ಎಕ್ಸಿಸ್ಟಿಂಗ್ ಲೀಡರ್ಗಳು, ಎಕ್ಸಿಸ್ಟಿಂಗ್ ನಾಯಕರುಗಳು ಯಾರು ನಿಂತ್ಕೊಳ್ಳೋದಕ್ಕೆ ತಯಾರಿಲ್ಲ, ಬಿಕಾಸ್ ಅವರು ಗೊತ್ತು ಸೋಲ್ತಾರೆ ಅಂತ ಹೇಳಿ. ನೀವು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂದು ಕೇವಲ 8 ರಿಂದ 10 ತಿಂಗಳಲ್ಲಿ ಹೈಯೆಸ್ಟ್ ಆಂಟಿ ಇನ್ಕಂಬೆನ್ಸಿ ಅನುಭವಿಸ್ತಿರುವಂತ ಯಾವ್ದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಎಲ್ಲಾ ಕಡೆ ಫೇಲ್ಯೂರು. ಲಾ ಅಂಡ್ ಆರ್ಡರ್ ತಗೊಳ್ಳಿ ನೀವು, ಹಾವೇರಿ ರೇಪ್ ಪ್ರಕರಣ ಆಗ್ಬೋದು, ಗುಲ್ಬರ್ಗದ ಪ್ರಕರಣ ಆಗ್ಬೋದು, ತಿರ್ಗಾ ಆಸಿಡ್ ಹರಿಸಿದ ಪ್ರಕರಣ ಆಗ್ಬೋದು, ಉಡುಪಿ ಟಾಯ್ಲೆಟ್ ವಿಡಿಯೋ ಪ್ರಕರಣ ಆಗ್ಬೋದು, ತಿರ್ಗಾ ಕೋರಮಂಗಲ ಹೆಣ್ಮಗಳ ಮೇಲಾದಂತ ಅತ್ಯಾಚಾರ ಪ್ರಕರಣ ಆಗ್ಬೋದು, ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ಬೋದು. ಈ ರೀತಿ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಫೇಲ್ಯೂರ್. ತಿರ್ಗಾ ಬರ ಅಂತ ಬಂದ್ರೆ ನೋಡ್ತಿರಲ್ಲ, ನೀವೇ ಓಡಿಸ್ತಾ ಇದ್ರಿ, ಎಷ್ಟೆಷ್ಟು ಸಾವಿರ ನೀರು ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇವರು ಬ್ರ್ಯಾಂಡ್ ತಿರ್ಗಾ ನೋಡಿ, ಬರಗಾಲ ಬರುತ್ತೆ, ಮಳೆ ಬರಲ್ಲ ಅಂತ ಗೊತ್ತಿದ್ರು ಕೂಡ ತಮಿಳ್ನಾಡಿಗೆ ಕದ್ದು ಮುಚ್ಚಿ ನೀರ್ ಬಿಟ್ರು. ನಮ್ಮ ರಾಜ್ಯದ ರೈತ, ನಮ್ಮ ರಾಜ್ಯದ ಮಹಿಳೆ, ನಮ್ಮ ರಾಜ್ಯದ ಬಡವರಾಗ್ಬೋದು, ನಮ್ಮ ರಾಜ್ಯದ ಉದ್ಯಮಿಗಳಾಗ್ಬೋದು, ನಮ್ಮ ರಾಜ್ಯದ ಯುವಕರಾಗ್ಬೋದು, ಯಾರೂ ಸಹ ಈ ಸರ್ಕಾರದಿಂದ ತೃಪ್ತಿ ಹೊಂದಿಲ್ಲ. ಯುವ ನಿಧಿ ಅಂತ ಹೇಳಿದ್ರು, 5.25 ಲಕ್ಷ ಗ್ರಾಜುಯೇಟ್ಸ್ ಆಚೆ ಬಂದಿರೋದು ಕಳೆದ ವರ್ಷ. ಅದ್ರಲ್ಲಿ ಯುವ ನಿಧಿ ಹೋಗಿ ತಲುಪಿರೋದು ಬರೀ 3,500 ಜನಕ್ಕೆ. ಇದು ನಾವ್ ಹೇಳ್ತಿರೋದಲ್ಲ, ಇವ್ರದೇ ಮಾಡಿಸಿರೋ ಸರ್ವೆ, ಇವರೇ ಕೊಟ್ಟಿರುವಂತದ್ದು. ನೀವು 5.5 ಲಕ್ಷದಲ್ಲಿ 3,500 ಜನಕ್ಕೆ ಯುವ ನಿಧಿ ಕೊಟ್ಬಿಟ್ಟು ನಾವು ಉದ್ಯೋಗ ಕೊಟ್ಬಿಟ್ವಿ, ಹಣ ಕೊಟ್ಬಿಟ್ಟು 85,000 ಅಪ್ಲಿಕೇಶನ್ ಬಂದಿರೋದು. 3,500 ಕೊಟ್ಟಿರೋದು ನೀವು, ಮತ್ತೆಲ್ಲ ರಿಜೆಕ್ಟ್ ಮಾಡಾಕಿದ್ದೀರಾ. ಅದನ್ನೇ ಹೇಳ್ತಾ ಇರೋದು, ಇನ್ಕಂಬೆನ್ಸಿ ಕೇವಲ 10 ತಿಂಗಳ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಅಶ್ವಿನ್, ಬಹುತೇಕವಾಗಿ ಈಗ ಹೇಳಿಕೆಗಳು ಇಡೀ ದೇಶಾದ್ಯಂತ ಅನೇಕ ಚರ್ಚೆಗಳು ಬರ್ತಾ ಇದೆ, ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಅವುಗಳೆಲ್ಲದರ ಮಧ್ಯದಲ್ಲಿ ಕೇವಲ ಗ್ಯಾರಂಟಿ ವಿಚಾರವನ್ನ ಜನ ಎಷ್ಟೇ ನೋಡ್ತಾರಾ ಅಥವಾ ಬೇರೆ ವಿಚಾರಗಳು ಚರ್ಚೆಗೆ ಬರುತ್ತೆ ಅಂತ ಅನ್ಸುತ್ತಾ? ಸರ್, ಬಹುಶಃ ಕಾಂಗ್ರೆಸ್ನ ಈ ಬಾರಿ ನಾವು ಸೋಲಿಸ್ಲಿಕ್ಕೆ, ನಾನು ಅವಾಗಲೇ ಹೇಳಿದೆ, ನಮ್ಗೆ ಅಸ್ತ್ರಗಳಿದೆ. ರಾಜ್ಯದ ಮಟ್ಟಕ್ಕೆ ಬಂದಾಗ ಈಗ ಮೇಕೆದಾಟು ಹೇಳಿದೆ, ಗ್ಯಾರಂಟಿ ಹೇಳಿದೆ, ಕೆಲವು ಯೋಜನೆ ಅನುಮತಿ ಕೊಡಬೇಕು. ಕಾಂಗ್ರೆಸ್ಸಿನ ನಾಯಕರು, ಜನಪ್ರತಿನಿಧಿಗಳು, ರಾಜ್ಯ ಹಾಗೂ ಕೇಂದ್ರದ
ಹಾಗೂ ಅವರ ಒಂದು ಮೈತ್ರಿ ಇದೆಯಲ್ಲ ಸರ್, INDA ಒಕ್ಕೂಟದ ನಾಯಕರುಗಳು ಕೊಡ್ತಿರೋಂಥ ಹೇಳಿಕೆಗಳೇ ಇವತ್ತು ಕಾಂಗ್ರೆಸ್ ಪಕ್ಷನ ಯಾವ ಅಧೋಗತಿಗೆ ತಗೊಂಡೋಗುತ್ತೆ ನೋಡಿ. ಉದಾಹರಣೆ, ರಾಜಾ ಅವರು ವಿ ಆರ್ ಎನಿಮೀಸ್ ಆಫ್ ರಾಮ ಅಂತ ಹೇಳ್ತಾರೆ. ದೇಶನೇ ಅಲ್ಲ ಅಂತ ಹೇಳ್ತಾರೆ. ದೇಶ ವಿಭಜನೆ ಬಗ್ಗೆ ಜನಪ್ರತಿನಿಧಿಗಳು ಮಾತಾಡ್ತಾರೆ. ಶ್ರೀರಾಮ ಅಂದ್ರೆ ಬಡವರಿಗೆ ಚುನಾವಣೆ ವಿಷಯ ಅಲ್ವೇ ಅಲ್ಲ, ಅವೆಲ್ಲ ಚುನಾವಣೆ ವಿಷಯ ಅಲ್ಲ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಆರ್ಥಿಕ ಅನ್ಯಾಯ ಆಗ್ತದಲ್ಲ, ಅದು ನಿಜವಾದ ವಿಷಯ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ಮಾಡ್ತಾರೆ, ಕಾಂಗ್ರೆಸ್ಸಿಗರಲ್ಲಿ ಸತ್ತೋಗಿದೆ. ನಾವೇ ದೇಶ ಕಟ್ಟಿದೆ ಅವ್ರಿ, ನಿಮ್ಗೆ ಏನ್ ಗೊತ್ತು? ದೇಶ ಎಲ್ಲಿ ಕಟ್ತಾರೆ, ರಾಜ್ಯ ಎಲ್ಲಿ ಕಟ್ತಾರೆ? ನೀವು ದೇಶ ಅಭಿಮಾನ ಇದ್ರೆ ತಾನೆ ನಿಮ್ಗೆಲ್ಲ ಇದೇನಾದ್ರು ರಾಜ ಅವ್ರು ಹಾಗಾದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ತಗೊಂಡ್ ಮಾತಾಡ್ತಾರೆ. ಸಂಬಂಧನೇ ಇಲ್ಲ. ರಾಜ ಅವರು ಮಾತಾಡಿದ್ರ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ಬೇರೆ ಪಕ್ಷಗಳು ಬೇಡ ಸರ್. ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳೇ ಸಾಕು. ಅವರ ಕೂಡ ಹೇಳಿಕೆಗಳಿದೆಯಲ್ಲ ಸರ್, ಅದರಿಂದ ಯಾಕಂದ್ರೆ ಅವೇ ನಮ್ಗೆ ಅಸ್ತ್ರ ಆಗುತ್ತೆ. ನಾವಿಲ್ಲಿ ಕಾಂಗ್ರೆಸ್ಗೆ ಏನ್ ಸಂಬಂಧ? ಲಾಲು ಪ್ರಸಾದ್ ಅವರು ಕೂಡ ಅಂತ ಹೇಳಿಕೆಗಳು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ. ಭಾಗ ಬಿಡಿ ಸರ್, ದೇಶ ವಿಭಜಿಸ ಬಗ್ಗೆ ಮಾತಾಡ್ತಾರೆ. ದೇಶ ಅಲ್ಲ ಅಂತ ಮಾತಾಡ್ತಾರೆ. ರಾಮ ದೇವರಲ್ಲ ಅಂತ ಮಾತಾಡ್ತಾರೆ. ಈ ರೀತಿ ಹೇಳ್ತಾ ಇದ್ದಾರೆ. ನೋಡಿ, ಈಗ ಹೇಳ್ತೀನಿ ನೋಡಿ, ಕುಮಾರಣ್ಣ ಅವ್ರು ಏನು ಕುಮಾರಸ್ವಾಮಿ ಹೇಳಿದ್ದು ರಾಮನ ಹೆಸರಲ್ಲಿ ಬಿಜೆಪಿ ಲೂಟಿ ಹೊಡಿತಾ ಇದ್ದಾರೆ, ಹಣ ಹೊಡಿತಾ ಇದ್ದಾರೆ ಅಂತ. RSS ನವರು ಹಣ ತಿಂದು ದಪ್ಪ ಆಗ್ತಾ ಇದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಹೇಳಿದ್ದು, ನಾವಲ್ಲ. ಕುಮಾರಸ್ವಾಮಿ ಹೇಳಿಕೆ ಅದು. ಒಂದೊಂದು ಮನೆಗೆ ಶ್ರೀರಾಮನ ಹೆಸರಲ್ಲಿ 4 ತಂಡಗಳು ಬರ್ತಿದೆ. ಅದನ್ನ ಕಂಡಿಡಿರಿ ದಯವಿಟ್ಟು. ಯಾವ ಬಿಜೆಪಿ ಶಕ್ತಿನೇ ಶ್ರೀರಾಮ ಬೆಂಗಳೂರು ಅಂತವರು ಇವತ್ತು ನೀರಿಲ್ಲ, ನೀರಿಲ್ಲ ಚುನಾವಣೆಯಲ್ಲಿ ನಿಮ್ಮ ಮಾತನ್ನ ಕಾಂಗ್ರೆಸ್ ರೈತರು ಕಾಪಾಡಿಲ್ಲ. ಇವೇ ಸಾಕು. ಕಾಂಗ್ರೆಸ್ ಅಧೋಗತಿಗೆ ನಟರಾಜೇಗೌಡರು ಸುಳ್ಳಲ್ಲ ಹೇಳಿಕೆಗಳು. ಅವ್ರು ಹೇಳಿರುವಂಥದ್ದು, ರಾಜ ಮಾತನಾಡಿರುವಂಥದ್ದು, ಇಂಡಿಯಾನೇ ಅಲ್ಲ ಅಂತ ಹೇಳ್ತಾರೆ. ರಾಮ ಅಂದ್ರೆ ಥೂ ಅಂತ ಏನೋ ಅಂತಾರೆ. ರಾಹುಲ್ ಗಾಂಧಿ ಅವರು ಇನ್ಕ್ಲೂಡಿಂಗ್ ಅವರು ಕೂಡ ಹೇಳ್ತಾರೆ ಜೈ ಶ್ರೀರಾಮ್ ಅಂತೇಳಿ ಹಸುವಿನಿಂದ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ. ಜೈ ಶ್ರೀರಾಮ್ ಅಂದ್ರೆ ಹಸುವಿನಿಂದ ಸಾಯೋ ಪರಿಸ್ಥಿತಿನ ನಂಗೆ ಗೊತ್ತಿಲ್ಲ. ಇವೆಲ್ಲ ಹೇಳಿಕೆಗಳು. ಬಟ್ ರಾಜ್ಯದ ಜನ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ರಾಜ್ಯದಲ್ಲಿ ಗ್ಯಾರಂಟಿ ಬಗ್ಗೆ ಸಿಕ್ಕಾಪಟ್ಟೆ ಕಾಂಗ್ರೆಸ್ಸಿಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಈ ಭಾವನೆ ವಿಚಾರದಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ ಹೇಳ್ತಾ ಇರೋದು ಬದುಕಿನ ವಿಚಾರ, ಬಟ್ ಈ ಕಡೆಗೆ ಬರ್ತಾ ಇರೋದು ಭಾವನೆಯ ವಿಚಾರ. ಬದುಕು ಮತ್ತು ಭಾವನೆಯ ನಡುವೆ ಇರುವಂತಹ ಸಂಘರ್ಷದಲ್ಲಿ ಗೆಲ್ಲೋದು ಯಾವುದು?